ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಡು ಪಡವಲ ಇದನ್ನು ಆಲೂಗಡ್ಡೆ ಸೇರಿಸ್ಬಿಟ್ಟು ಯಾವ ರೀತಿ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಏನಾದರೂ ನೀವು ಚಿಕ್ಕ ಪುಟ್ಟ ಸಮಾರಂಭ ಮಾಡ್ತಾ ಇದ್ರೆ ಇದನ್ನು ಮಾಡಿದರೆ ತುಂಬ ಟೇಸ್ಟ್ ಇರ್ತದೆ, ಸ್ವಲ್ಪ ಡಿಫ್ರೆಂಟ್ ಕೂಡ ಆಗ್ತದೆ ಅಂತ ಹೇಳ್ಬೋದು ಈ ಸಬ್ಜಿ. ಸೊ ಹಾಗಿದ್ರೆ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಬ್ಜಿ ಮಾಡೋದಕ್ಕೋಸ್ಕರ 250 ಗ್ರಾಮ್ ಕಾಡು ಪಡವಳ ತಗೊಂಡಿದ್ದೀನಿ, 2 ರಿಂದ 3 ಆಲೂಗಡ್ಡೆ ತಗೊಂಡಿರೋದು. ಸೊ ಆಲೂಗಡ್ಡೆನ ಆದಷ್ಟು ಕಡಿಮೆ ಹಾಕಿದ್ರೆ ಸೊ ಸಬ್ಜಿ ಏನಿರುತ್ತೆ ಅದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ಇಲ್ಲಿ ಮಸಾಲೆಗೋಸ್ಕರ ನಾನು ತಗೊಂಡಿದ್ದೀನಿ 4 ಚಮಚ ಕಡಲೆ ಹಿಟ್ಟು, ಜೀರಿಗೆ, ಆಮೇಲೆ ಅರಿಶಿನ, ಖಾರ ಪುಡಿ, ಉಪ್ಪು ಮತ್ತು ಗರಂ ಮಸಾಲ ಮತ್ತು ಸಬ್ಜಿ ಮಸಾಲ ಕೂಡ ತಗೊಂಡಿದ್ದೀನಿ. ಕಿಚನ್ ಕಿಂಗ್ ಮಸಾಲ ಇದು. ಆ್ಯಂಡ್ ಫಸ್ಟಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, 2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದರದ್ದು ಮುಂದಿಂದು ಮತ್ತು ಹಿಂದಿನ ತುದಿನ ನಾನು ಕಟ್ ಮಾಡಿ ಮಧ್ಯದಾಗ ಇದನ್ನು ಸೀಳಿ 4 ಹೋಳನ್ನ ಮಾಡ್ತೀನಿ. ಯಾಕಂತಂದರೆ ಡೈರೆಕ್ಟಾಗಿ ನಾವು 2 ಹೋಳು ಅಥವಾ ಸ್ವಲ್ಪ ದಪ್ಪ ಹೋಳು ಮಾಡಿ ಹಾಕಿದ್ರೆ ಇದು ಸಬ್ಜಿ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಮಧ್ಯದಾಗ ಈ ರೀತಿ ಸೀಳಿ ಅಂದರೆ 4 ಹೋಳು ಮಾಡ್ಕೋತಾ ಇದ್ದೀನಿ. ಇದರಿಂದ ಸ್ವಲ್ಪ ಬಿಡಿಬಿಡಿಯಾಗಿದ್ದರೆ ಚೆನ್ನಾಗಿ ಕುದಿಯೋದಕ್ಕೂ ಹೆಲ್ಪ್ ಆಗ್ತದೆ ಮತ್ತು ಸಬ್ಜಿ ಕೂಡ ಸ್ವಲ್ಪ ಟೇಸ್ಟಿ ಆಗಿರ್ತದೆ ಅಂತ ಹೇಳ್ಬೋದು. ಜೊತೆಲೇನೆ ಆಲೂಗಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಫಸ್ಟಿಗೆ ನಾವು ಇದನ್ನ ಕಾಡು ಪಡವಳನ ಮೊದಲು ನಾವು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಆಲೂಗಡ್ಡೆ ಕೂಡ ಸಪ್ರೇಟಾಗಿ ಫ್ರೈ ಮಾಡ್ಕೋತೀನಿ ನಾನು. ಸೊ ಮೊದಲು ಇದು ಚೆನ್ನಾಗಿ ಫ್ರೈ ಆದ್ರೇ ನಮ್ಮದು ಒಂದು ಸಬ್ಜಿ ಅಥವಾ ನಾವೇನು ಪಲ್ಯ ಮಾಡ್ತೀವಲ್ವ ಸೊ ಅದರಲ್ಲಿ ಇದು ಚೆನ್ನಾಗಿ ಮೆಲ್ಟ್ ಆಗೋದಕ್ಕೆ ಮತ್ತು ಟೇಸ್ಟಿ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾವು ಡೈರೆಕ್ಟಾಗಿ ಹಾಗೆ ಪಲ್ಯದಲ್ಲಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕುದಿಯೋದಿಲ್ಲ ಮತ್ತು ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಂತಲೇ ಹೇಳಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಹುರ್ಕೋತೀನಿ ಸ್ವಲ್ಪ ಕೆಂಪಗಾಗೋವರೆಗೂ. ಅದಾದ ನಂತರ ಆಲೂಗಡ್ಡೆನೂ ಕೂಡ ನಾನು ಸಪ್ರೇಟಾಗಿ ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೋತೀನಿ. ಇವಾಗ ಇಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ವ, ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಹುರ್ಕೊಂಡು ನಂತರ ಆಲೂಗಡ್ಡೆ ಸಪ್ರೇಟಾಗಿ ಹುರ್ಕೋದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಸಬ್ಜಿ ಸ್ವಲ್ಪ ಕೆಂಪಗಾಗಿ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಆದರೆ ಆಲೂಗಡ್ಡೆ ಬೇಗನೆ ಒಂದು ಸೆಕೆಂಡ್ 2 ಸೆಕೆಂಡಲ್ಲಿ ಅದು ಕೆಂಪಗಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಆಲೂಗಡ್ಡೆ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಇದ್ರದ್ದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇವಾಗ ನಾನು ಇಲ್ಲಿ ಆಲೂಗಡ್ಡೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರಲ್ವ ಅದೇ ಆಯಿಲಲ್ಲೇ ಯೂಸ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ನಾವಿಲ್ಲಿ ಸಾಸಿವೆ ಎಣ್ಣೆನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸಾಸಿವೆ ಎಣ್ಣೆನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಪಲ್ಯನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೋಸ್ಕರ ನಾನಿಲ್ಲಿ 4 ಚಮಚ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡಿ. ಇಲ್ಲಿ ನಾನು ಸ್ವಲ್ಪ 1 ಚಮಚ ಇಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ನಂತರ ಜೀರಿಗೆ ಹಾಕಿರೋದು 2 ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾ ಇದ್ದೀನಿ. ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕಿರೋದು. ಸೊ ನಿಮ್ಮನೇಲಿ ಯಾವುದಿದೆ ಅದನ್ನೇ ಖಾರದ ಪುಡಿನ ಇಲ್ಲಿ ಯೂಸ್ ಮಾಡ್ಬೋದು. ಆದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಬೋದು ಇಲ್ಲಿ. ನಂತರ ಇಲ್ಲಿ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡರ್, ಇದು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಚೆಲ್ಲಬೇಕು. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ರಿಂದ 3 ಸೆಕೆಂಡ್ ಇದನ್ನು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಇದರಲ್ಲಿ ನಾವು ಮೊದಲೇ 2 ಟಮಾಟೆ ಹಣ್ಣು, ಆಮೇಲೆ 1 ಮೆಣಸಿನಕಾಯಿ, ನಂತರ ಉಳ್ಳಾಗಡ್ಡಿನ ತೊಗೊಂಡಿದ್ದೆ ನಾನು. ಸೊ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಉಳ್ಳಾಗಡ್ಡಿ, 2 ಟಮಾಟೆ ಹಣ್ಣು, 1 ಮೆಣಸಿನಕಾಯಿ. ಸೊ ಇಷ್ಟನ್ನು ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಗ್ರೈಂಡರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೇ ಪೇಸ್ಟನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಥಿಕ್ಕಾಗಿ ಪೇಸ್ಟ್ ಆಗೋದು ಬೇಡ, ಸ್ವಲ್ಪ ಅರ್ಧಂಬರ್ಧ ಆದರೂ ಕೂಡ ಪರವಾಗಿಲ್ಲ. ನೀವು ನೋಡ್ಬೋದು ಇದರಲ್ಲಿ ನಂದು ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಪೀಸ್ ಹಾಗೇ ಉಳಿದಿದೆ. ಸೊ ಅದೇ ರೀತಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಆಗಿರುತ್ತೆ. ತುಂಬ ಸ್ಮೂತಾಗಿ ನೀವು ಪೇಸ್ಟ್ ಮಾಡಿದರೆ ಅದು ಅಷ್ಟೊಂದು ರುಚಿ ಬರೋದಿಲ್ಲ ಸಬ್ಜಿ. ಸೊ ಅದಕ್ಕೋಸ್ಕರ ನಂತರ ನಾನಿಲ್ಲಿ ಈ ಒಂದು ಸಬ್ಜಿನ ಗಟ್ಟಿ ಮಾಡೋದಕ್ಕೋಸ್ಕರ ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. 2 ರಿಂದ 3 ಚಮಚ ತೊಗೊಂಡಿರೋದು.
ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಇದು ಸೈಡಲ್ಲಿ ಎಣ್ಣೆ ಬಿಡಬೇಕು ಆ್ಯಕ್ಚುಲಿ ಮಸಾಲ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೀವು ನೋಡ್ತಾ ಇದ್ದೀರಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಇದು ಆ್ಯಕ್ಚುಲಿ ಚೆನ್ನಾಗಿದು ಮಿಕ್ಸ್ ಆಗಿಬಿಟ್ಟು ಎಣ್ಣೆ ಸಪ್ರೇಟ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸೊ ಮಸಾಲ ಚೆನ್ನಾಗಿ ರೆಡಿ ಆಗುತ್ತೆ ನಮ್ಮದು. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕಿದರೆ ಸಾಕು. ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನು ಹಾಕಿರೋದು. ಸೊ ಇವಾಗ ನೀವು ನೋಡ್ಬೋದು ಈ ರೀತಿ ಥಿಕ್ಕಾಗಿ ಪೇಸ್ಟ್ ರೆಡಿ ಆಗಬೇಕು. ಅದಾದ ನಂತರ 2 ರಿಂದ 3 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗದು ಕುದಿಬೇಕು ನಮ್ಮ ಸಬ್ಜಿ. ಸೊ ಇದು ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಕಾಡು ಪಡವಳ ಮತ್ತು ಆಲೂಗಡ್ಡೆನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದ್ರೆ 2 ರಿಂದ 3 ಗ್ಲಾಸ್ ನೀರು ಹಾಕ್ಬಿಟ್ಟು ಈ ಮಸಾಲೆನ ಮಿಕ್ಸ್ ಮಾಡಿ ನಂತರ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ಇವಾಗ ನಮ್ಮ ಕಾಡು ಪಡವಳ ಸಬ್ಜಿ ರೆಡಿ ಇದೆ.